ಸಾಕಷ್ಟು ಗ್ರಾಮೀಣ ಪ್ರತಿಭೆಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದೀವಿ. ಇಲ್ಲೊಂದು ವಿಶೇಷ ಪ್ರತಿಭೆಯ ಜೊತೆ ನಾನಿರುವಂತದ್ದು. ಇವ್ರ ಹೆಸರು ಮೂಲತಃ ಜ್ಯೋತಿ ಅಂತ. ಶಿರಾ ತಾಲೂಕು ತುಮಕೂರು ಜಿಲ್ಲೆ ದ್ವಾರಾಳು ಗ್ರಾಮದ ಈ ಜ್ಯೋತಿ ಜರ್ನಿ ಆಫ್ ಜ್ಯೋತಿ ಅಂತ ಒಂದು ಪುಸ್ತಕನ ಬರೆದು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗಿ ಒಂದು ಸಾಧನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅತಿ ಚಿಕ್ಕದಾದ ಗಣೇಶ ಮೂರ್ತಿಗಳನ್ನ ಕೈಯಿಂದ ಮಾಡೋ ಮೂಲಕ ವಿಶಿಷ್ಟ ಸಾಧನೆಯನ್ನ ಗೈದಿರುವಂತದ್ದು. ಸೊ ನಾನಿದ್ದೀನಿ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕದ ಲೇಖಕಿ ಜೊತೆ, ಹಾಗೂ ಮಣ್ಣಲ್ಲಿ ಸಾವಿರಾರು ವಿಧವಾದ ಅತಿ ಚಿಕ್ಕದಾದ ವಸ್ತುಗಳನ್ನ ತಯಾರು ಮಾಡಿ ಪರಿಚಯ ಮಾಡಿರುವಂತ ಜ್ಯೋತಿ ಜೊತೆ ನಾನಿರುವಂತದ್ದು. ಅತಿ ಚಿಕ್ಕ ವಯಸ್ಸಲ್ಲಿ ಗ್ರಾಮೀಣ ಪ್ರತಿಭೆಗಳು ಏನ್ ಕಡಿಮೆ ಇಲ್ಲ ಅನ್ನೋದು ಪ್ರೂವ್ ಮಾಡಿ ತೋರಿಸಿರುವಂತದ್ದು. ನೀವು ನೋಡ್ಬೋದು, ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿರುವಂತ ಜ್ಯೋತಿ ಜೊತೆ ನಾನಿರುವಂತದ್ದು. ನೋಡ್ಬೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇವ್ರದ್ದಾಗಿದೆ, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಇವ್ರದ್ದಾಗಿದೆ, ಯೂನಿವರ್ಸಲ್ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಇವ್ರದ್ದಾಗಿದೆ, ಫ್ಯೂಚರ್ ಕಲಾಂ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಇವರು ಸಾಧನೆ ಮಾಡಿರುವಂತದ್ದು. ಅದೇ ರೀತಿ ಜರ್ನಿ ಆಫ್ ಜ್ಯೋತಿ ಅಂತ ಒಂದು ಪುಸ್ತಕನ ಬರೆದು ಕರ್ನಾಟಕಕ್ಕೆ ಪರಿಚಯ ಮಾಡಿರುವಂತ ಉದಯೋನ್ಮುಖಿ ಲೇಖಕಿ ಅಂತಾನು ಕೂಡ ಇವ್ರನ್ನ ಹೇಳ್ಬೋದು. ಅದೇ ರೀತಿ ಹೆಮ್ಮೆಯ ಸುವರ್ಣ ಕನ್ನಡಿಗ 2023 ಮತ್ತೆ ಇದೇ ಪ್ರಶಸ್ತಿ 2024ರಲ್ಲೂ ಇವರು ತಗೊಂತಾರೆ. ಕುಂಚಿಟಿಗ ಶಿರೋಮಣಿ ಬೆಂಗಳೂರಲ್ಲಿ ಒಂದು ಪ್ರಶಸ್ತಿ ಕೂಡ ತಗೊಂತಾರೆ. ಕುಮಾರವ್ಯಾಸ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಇವ್ರದ್ದಾಗಿರುವಂಥದ್ದು. ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಜರ್ನಿ ತುಂಬಾ ಸ್ಪೀಡ್ ಆಗಿದೆ. ಸೊ ಮಾತಾಡೋಣ. ಜರ್ನಿ ಆಫ್ ಜ್ಯೋತಿ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ. ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ಗುರುತಿಸುವಂಥದ್ದು, ನಮ್ಮ ವೀಕ್ಷಕರ ಮುಂದೆ ತರುವಂಥದ್ದು ಪ್ರಾಮಾಣಿಕ ಪ್ರಯತ್ನ ನಮ್ದಾಗಿರ್ತದೆ. ಸೊ ನಿಮ್ಮ ಜರ್ನಿ ನಮ್ಮ ಜೊತೆ ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ನಮ್ಮ ವೀಕ್ಷಕರು ಬಹಳಷ್ಟು ನೋಡ್ತಾ ಇದ್ದಾರೆ. ಸೊ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ಅನಾವರಣ ಮಾಡೋದು ಒಂದು ಹೆಮ್ಮೆ ಅನಿಸ್ತದೆ ನಮಗೆ. ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು ಜ್ಯೋತಿ. ಶಿರಾ ತಾಲೂಕು ದ್ವಾರಾಳು ಗ್ರಾಮದ ಹೆಣ್ಮಗಳು. ಮದುವೆ ಆಗಿ ಮಕ್ಕಳಾದ್ಮೇಲೆ ಬದುಕೆ ಮುಗ್ದೋಯ್ತು ಅನ್ಕೊಂಡ್ಬಿಡ್ತಾರೆ ಎಷ್ಟೊಂದು ಜನ ಹೆಣ್ಮಕ್ಳು. ಸೊ ನನಗೂ ಆ ಥರ ತುಂಬ ಕಾಡಿದ್ದುಂಟು. ಮದುವೆ ಆಯಿತು, 18 ವರ್ಷಕ್ಕೆ ಮದುವೆ ಆಯಿತು, 23 ವರ್ಷಕ್ಕೆ 3 ಮಕ್ಕಳು, 2 ಅಬಾರ್ಷನ್ನು. ಬದುಕಂದ್ರೆ ಏನಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗೆ ಎಲ್ಲ ಮುಗಿದು ಹೋಯ್ತು. ಸೊ ಮತ್ತೇನು ಅದ್ರ ನಂತರ ಏನು ಮಾಡಬೇಕು, ಇಷ್ಟೇನ ಜೀವನ, ತುಂಬ ಪ್ರಶ್ನೆಗಳು ಕಾಡಕ್ಕೆ ಶುರು ಆಯಿತು ನನಗೆ. ಯಾಕೆ ಹುಟ್ಟಿದ್ದೀವಿ, ಏನು ಮಾಡಬೇಕು, ಮುಂದಿನ ಬದುಕು, ಜರ್ನಿ, ಪ್ರಯಾಣ ಹೇಗಿರುತ್ತೆ. ಎಲ್ಲರೂ ಮದುವೆ ಆಗತ್ತೆ, ಮಕ್ಳಿಗೆ ಮತ್ತೆ ಎಜುಕೇಷನ್, ಬರೀ ಇದೇನಾ ರೂಟೀನ್ ಇದೆ, ಪುನರುಪಿ ಜನನಂ ಪುನರುಪಿ ಮರಣಂ ಅಂತ ಹೇಳ್ತಾರಲ್ಲ, ಇದೇ ಮಾಡ್ಬೇಕಾ, ಅದನ್ನೇ ಮಾಡ್ಬೇಕಾ, ಎಲ್ಲರೂ ಅದನ್ನೇ ಮಾಡ್ಬೇಕಾ, ಇಲ್ಲ ಅದೇ ಕಂಟಿನ್ಯೂ ಆಗ್ಬೇಕಾ, ಸೊ ಎಲ್ಲರೂ ಮಾಡಿದ್ದನ್ನ ನಾನು ಮಾಡ್ಬೇಕಾ, ಈ ಥರ ತುಂಬ ಸಾವಿರಾರು ಪ್ರಶ್ನೆಗಳು ನನ್ನ ಕಾಡಕ್ಕೆ ಶುರು ಆಯಿತು. ಆಗ ಸೊ ನಾನೇನು ಮಾಡಿದೆ, ಮತ್ತು ನನ್ಗೆ ಓದ್ಬೇಕಂತ ತುಂಬ ಆಸೆ ಇತ್ತು. ಎಜುಕೇಷನ್ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ. ಮಕ್ಕಳು ಎಲ್ಲ ಒಂದು ಹಂತಕ್ಕೆ ಬಂದಮೇಲೆ ಈಗ ಮಕ್ಕಳೆಲ್ಲ ಕಾಲೇಜಿಗೆ ಹೋಗೋಕ್ಕೆ ಶುರು ಮಾಡಿದ್ರು, ಮತ್ತೆ ಓದೋಕ್ಕೆ ಶುರು ಮಾಡಿದೆ. PUC ಅಷ್ಟೇ ಎಜುಕೇಷನ್ ನಿಂತಿತ್ತು ನಂದು. ಸೊ ಮತ್ತೆ ನಾನು ಡಿಗ್ರಿ ಮಾಡಿದೆ. ಅದ್ರಲ್ಲಿ ಮತ್ತೆ ಮಾಸ್ಟರ್ ಡಿಗ್ರಿನೂ ಕೂಡ ಮಾಡಿದೆ, MA ಜರ್ನಲಿಸಮ್ ಮಾಡಿದೆ. ಸೊ ಅದಾದ ನಂತರ ಸುಮ್ಮನೆ ಕೂರಬಾರ್ದು ಅಂತ ಹೇಳಿ ಬರೆಯೋಕ್ಕೆ ಶುರು ಮಾಡಿದೆ. ಬರವಣಿಗೆ ಶುರು ಆಯಿತು. TV9 ಡಿಜಿಟಲ್ ಮೀಡಿಯಾಗೆ ಹಾದಿಯೇ ತೋರಿದ ಹಾದಿ ಅಂತ ಬರವಣಿಗೆ ಮುಖಾಂತರ ನನ್ನನ್ನು ನಾನು ಪರಿಚಯಿಸ್ಕೊಂಡೆ. ಮೇಡಮ್, ಹಾದಿಯೇ ತೋರಿದ ಹಾದಿ ಅಂತ ಶುರು ಮಾಡ್ತೀರಾ, ಕೊನೆಗೆ ಯಾವ ಹಾದಿಯಲ್ಲಿ ಬಂದು ಸ್ಟಾಪ್ ಆಗಿದ್ದೀರಾ ಮೇಡಮ್? ಶುರು ಆಗಿದೆ ಸರ್, ನಿಂತಿಲ್ಲ. ಇಲ್ಲಿವರೆಗೂ ಪ್ರಯಾಣ ಮುಂದುವರಿತಾನೆ ಇದೆ. ನನ್ನ ಪ್ರಯಾಣದಲ್ಲಿ 100 ಜನರು ಸಿಕ್ಕಿದ್ದಾರೆ. ಸೊ ಆ ಪ್ರಯಾಣದ ಜೊತೆಗೆ ನನ್ನ ಪ್ರಯಾಣ ಕೂಡ ಸಾಗ್ತಿದೆ. ಕರ್ನಾಟಕದ 31 ಜಿಲ್ಲೆಗಳನ್ನ ನಾನು ಸುತ್ತಾಟ ಮಾಡಿದ್ದೀನಿ. ಆ ಪ್ರಯಾಣದಲ್ಲಿ ಸಿಕ್ಕಂತಹ ಪ್ರತಿಭೆಗಳು, ರಿಯಲ್ ಲೈಫ್ ಹೀರೋಸ್, ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇವತ್ತು ನಾನು ನಿಮ್ಮ ಮುಂದೆ ಇಷ್ಟು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಈ ಜರ್ನಿನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಾಧನೆ ಮಾಡ್ಬೇಕು ಅಂತ ಛಲ ಬಂತಲ್ಲ ಮೇಡಮ್, ಈಗ ಹೋದಾಗ ಒಂದು ನ್ಯಾಯ ದೊರಕಿಸ್ಕೊಡೋದು, ಒಂದು ಅಲೆಮಾರಿ ಜೀವನ ಮಾಡ್ತಿರೋರ ಹತ್ರನೂ ಕೂಡ ಹೋಗಿದ್ದೀರಾ. ಹೌದು. ಸೊ ಹಿಂಗೆಲ್ಲ ಹೋದಾಗ ನೀವು ಮತ್ತೆ ಎಲ್ಲಿ ಮುಟ್ಬೇಕು ನನ್ನ ಈ ಒಂದು ಹಾದಿ, ನನ್ನ ಪಯಣ ಅಂತ ನೀವು ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ನಿಸ್ತು? ಸ್ಟಾರ್ಟಿಂಗ್ ಅಚೀವ್ ಮಾಡ್ಬೇಕು ಅಂತ ಮಾಡಿದ್ದಲ್ಲ. ಪ್ರಯಾಣ ಶುರು ಆಯ್ತು. ಬರವಣಿಗೆ ಶುರು ಆದಾಗ ಏನಾಯ್ತು, ನಾನು ರಸ್ತೆ ಬದಿಯಲ್ಲಿ ಹೋಗುವಾಗ, ಮಕ್ಕಳನ್ನ ಕಾಲೇಜಿಗೆ ಕರ್ಕೊಂಡು ಹೋಗುವಾಗ, ಟ್ಯೂಷನ್ ಕರ್ಕೊಂಡು ಹೋಗುವಾಗ, ಇನ್ನೆಲ್ಲೋ ಹೊರಗಡೆ ಹೋಗುವಾಗ ನನಗೆ ತುಂಬಾ ಜನರು ಕಾಣಿಸ್ತಾ ಇದ್ರು. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೆ. ಸೊ ಮಾತಾಡಿಸ್ತಾ ಹೋಗ್ತಾ ಇರುವಾಗ ಅವ್ರ ಬದುಕಿನ ನಮ್ಗೆ ಕಾಣದೇ ಇರೋ ಮುಖವನ್ನ ನನ್ಗೆ ಪರಿಚಯ ಮಾಡ್ಕೋತಾ ಹೋದ್ರು. ನಮ್ಗೆ ಮೇಲ್ನೋಟಕ್ಕೇನು ಅವ್ರೇನೋ ಒಂದು ತೆಂಗಿನಕಾಯಿ ವ್ಯಾಪಾರ ಮಾಡ್ತಾರೆ, ಇಲ್ಲ ಒಂದೇನೋ ಸೊಪ್ಪು ಮಾರ್ತಾರೆ, ಹಣ್ಣು ಮಾರ್ತಾರೆ,
ಮಾಡ್ತಾರೆ ಅಂತ ಅಷ್ಟೇ ಗೊತ್ತಾಗಿರುತ್ತೆ. ಬಟ್ ಅದರಿಂದ ಆಚೆಗೆ ಅವರ ಬದುಕು ತುಂಬಾ ವಿಭಿನ್ನವಾಗಿರುತ್ತೆ. ಸೊ ಈಗ ಲೇಖಕಿ ವೃತ್ತಿ ಪ್ರಾರಂಭ ಮಾಡಿದಾಗ ನಿಮ್ಗೆ ಸಕ್ಸಸ್ ಸಿಕ್ತು ಅನ್ನಿಸ್ತಾ, ನಿಮ್ಗೆ ತೃಪ್ತಿ ಅನ್ನಿಸ್ತಾ? ಖಂಡಿತ ಸರ್, ಖಂಡಿತ. ನನ್ನ ಈ ಬದುಕಿನ ಪ್ರಯಾಣದಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪ್ರಯಾಣದಲ್ಲಿ ಸಿದ್ಧಿ ಸಮುದಾಯ, ಅಂಗವಿಕಲ ಹೆಣ್ಮಕ್ಕಳನ್ನ, ಬುಡಕಟ್ಟು ಜನಾಂಗ, ಸಿದ್ಧಿ ಸಮುದಾಯ, ಮತ್ತೆ ತಂಬೂರಿ ನುಡ್ಸೋರು, ಹಗಲು ವೇಷಗಾರರು, ಸ್ಮಶಾನದಲ್ಲಿ ಕೆಲಸ ಮಾಡುವಂಥವ್ರು, ರೈಲ್ಗೆ ಸಿಕ್ಕಿರುವಂಥ ಹೆಣಗಳನ್ನ ತೆಗೆಯೋ ಒಂದು ರಾಮನಗರದ ಹೆಣ್ಮಗಳು. ಸೊ ತುಂಬ ಸಾಕಷ್ಟು ಜನರನ್ನ ಮಾತಾಡ್ಸಿದ್ದೀನಿ. ಸೊ ಎಷ್ಟೋ ಕಡೆ ನೆಟ್ವರ್ಕ್ ಇಲ್ದಿರೋ ಜಾಗಕ್ಕೆ ಕೂಡ ಹೋಗಿದ್ದೀನಿ. ಯಾವ ಒಂದು ನನಗೆ ಸೇಫ್ಟಿ ಮೆಜರ್ಮೆಂಟ್ ಅಂತ ಏನೂ ತಗೊಳ್ದೆ. ಬಟ್ ತುಂಬ ಒಂದು ಅದ್ಭುತವಾದ ಪ್ರಯಾಣ ಇದು. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ನಾದಸ್ವರ ನುಡ್ಸ್ಕೊಂಡ್ ಬರ್ತಾರಲ್ಲ, ಮನೆ ಮನೆಗೂ ಬರ್ತಾರಲ್ಲ ಪಿ ಉತ್ಕೊಂಡು. ಸೊ ಅವ್ರನ್ನ ನಾನು ಮಾತಾಡ್ಸಕ್ ಶುರು ಮಾಡಿದೆ. ನಾನು ನಾದಸ್ವರ ನುಡ್ಸಿ ನಂಗೆ ಕೇಳಕ್ ತುಂಬಾ ಖುಷಿ ಅನ್ನಿಸ್ತು. ಸೊ ಹಂಗಾಗಿ ನಾದಸ್ವರ ನುಡ್ಸಿ ಅಂತ ಹೇಳಿ ಅದನ್ನ ವಿಡಿಯೋ ಮಾಡ್ಕೊಂಡೆ, ಒಂದ್ ಸಣ್ಣದ ವಿಡಿಯೋ. ಆಮೇಲೆ ಹಂಗೆ ಅವ್ರ ಪರಿಚಯ ಆಯ್ತು, ಆಪ್ತತೆ ಅನ್ನೋದು ಬೆಳೀತು. ಸೊ ನಾನು ಅವ್ರ ಮನೆಗೆ ಹುಡ್ಕೊಂಡು ಹೋದೆ. ಯಾವುದೋ ಒಂದು ಕೆರೆ ಒಣಗೋಗಿದೆ, ಬತ್ತೋಗಿದೆ. ಆ ಕೆರೆಯಲ್ಲಿ ಅವರು ಒಂದೇನೋ ಟೆಂಟ್ ಹಾಕೊಂಡು ಇದ್ದಾರೆ. ಟೆಂಟ್ ಹಾಕೊಂಡಿದ್ದಾರೆ. ನೋಡಿದಾಗ ಅಲ್ಲಿ ತುಂಬಾ ಪುಟ್ಟು ಮಕ್ಕಳು ಗುಂಡೆ ಸುರಿಸ್ಕೊಂಡು, ಬಟ್ಟೆ ಹರಿದಿರೋ ಬಟ್ಟೆಗಳನ್ನ ಹಾಕೊಂಡು. ನಾನು ಅವ್ರನ್ನೆಲ್ಲ ಮಾತಾಡಿಸಿ ಹೋದಾಗ, ಅವ್ರ ಬದುಕಿನ ಪ್ರಯಾಣನ ಕೆದಕ್ತಾ ಹೋದಾಗ ಗೊತ್ತಾಗಿದ್ದು, ಅವರು ಶಾಲೆಗೆ ಹೋಗಲ್ಲ, ಮಕ್ಕಳನ್ನ ಶಾಲೆ ಕಳ್ಸಲ್ಲ. ಯಾಕೆ ಅಂತ ಕೇಳಿದ್ರೆ, ಮಕ್ಕಳನ್ನ ಶಾಲೆ ಕಳ್ಸಿದ್ರೆ ಅವರು ಮಕ್ಕಳನ್ನ ತಂದೆ ತಾಯಿನ ದೂರ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಅವ್ರ ಎಷ್ಟು ತಲೆಮಾರುಗಳಿದಾವೋ ಅವರು ನಾದಸ್ವರ ನುಡ್ಸ್ಕೊಂಡು ಅದು ಹಂಗೆ ಕಂಟಿನ್ಯೂ ಆಗ್ತಾ ಬಂದಿದೆ. ನಾನು ಅವ್ರನ್ನ ಮಾತಾಡಿಸಿ ಆರ್ಟಿಕಲ್ನ ಬರ್ದಿದ್ದಾಯ್ತು, ಹಾದಿಯೇ ತೋರಿದ ಹಾದಿ ಅಂತ ಏನು ಅದು ಬರ್ದಿದ್ದಾಯ್ತು. ಅದಾದ ನಂತರ ಒಂದು 15 ದಿನ, 1 ತಿಂಗಳಲ್ಲಿ ಅದ್ರ ರಿಸಲ್ಟ್ ಬಂತು. ಅಲ್ಲಿ ಒಂದು ಸಂಜೆ ಶಾಲೆ ಅಂತ ಒಬ್ರು ಶುರು ಮಾಡಿದ್ದಾರೆ. ಈ ಸಂಗೀತ, ಆಟ ಪಾಠಗಳ ಮುಖಾಂತರ ಮಕ್ಳಿಗೆ ಕಲಿಕೆ ಅನ್ನೋದನ್ನ ಹೇಳ್ಕೊಟ್ಟು, ಆ ಮಕ್ಳನ್ನ ನಾನು ಫಸ್ಟ್ ಹೋದಾಗ ನೋಡಿದ್ ಗೊಣ್ಣೆ ಸುರ್ಕೊಂಡು ಹೆಂಗ ನಿಂತಿರೋ ಮಕ್ಳನ್ನ ಯೂನಿಫಾರ್ಮ್ ಅಲ್ಲಿ ನೋಡ್ದೆ ಸರ್. ಈಗ ನಿಮ್ಗೆ ಸಮಾಧಾನ ಸಿಕ್ತಾ ಲೇಖಕಿಯಾಗಿ ಅಂತ ಕೇಳೋದಲ್ಲ, ನಿಜಕ್ಕೂ ಆತ್ಮತೃಪ್ತಿ ಅನ್ನೋದು ಆ ಕ್ಷಣಕ್ಕೆ ಆಯ್ತು. ಅಷ್ಟು ಜನ ಮಕ್ಕಳು ಏನೋ ಒಂದು 30 ಕುಟುಂಬ ಇರಬಹುದು. ಆ 30 ಕುಟುಂಬದ ಮಕ್ಕಳು ಯೂನಿಫಾರ್ಮ್ ಅಲ್ಲಿ ಶಾಲೆಗೆ ಅಲ್ಲೇ ಒಂದು ಟೆಂಟ್ ಹಾಕೊಂಡು ಅಲ್ಲೇ ಹೇಳ್ಕೊಡ್ತಿದ್ದಾರೆ, ಒಬ್ರು ಟೀಚರ್ ಅಲ್ಲಿ ಹೋಗಿ. ಸೊ ಒಂದ್ ಮಂತ್ ಅಲ್ಲಿ ಬದಲಾವಣೆ ಅನ್ನೋದು ಆಯ್ತು ಈ ಬರವಣಿಗೆಯಿಂದ. ಸಾಧನೆ ಹಾದಿ ಲೇಖಕಿದು ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನೀವು ನೋಡ್ತಾ ಇರ್ಬೋದು. ಸೊ ಗ್ರಾಮೀಣ ಭಾಗದ ಇಂತಹ ಹೆಣ್ಮಕ್ಳಿಗೆ ಧೈರ್ಯ ತುಂಬುವಂಥ ಕೆಲಸ, ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥ ಕೆಲಸ, ನಾವು ದಯವಿಟ್ಟು ಇಂಥ ಹೆಣ್ಮಕ್ಳನ್ನ ಪ್ರೋತ್ಸಾಹ ಮಾಡಬೇಕು. ಜರ್ನಿ ಆಫ್ ಜ್ಯೋತಿ ಅನ್ನೋದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಮತ್ತೊಂದು ವಿಶೇಷತೆ ಇವ್ರ ಹತ್ರ ಇರುವಂಥದ್ದು. ಸೊ ಮೇಡಮ್, ಮಣ್ಣಿನ ರುಚಿನ ಕಳ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು. ಹೌದು ಸರ್, ಖಂಡಿತ. ನಾವು ಕೂಡ ಮಣ್ಣ ತುಳಿತಾನೆ ಇಲ್ಲ ಇತ್ತೀಚೆಗೆ. ಹೌದು. ಸೊ ಬರಿಗಾಲ್ನಡೆಯಲ್ಲಿ ನಡಿಬೇಕು, ಡಾಕ್ಟರ್ಗಳು ಕೂಡ ಬಹಳಷ್ಟು ರೆಫರ್ ಮಾಡ್ತಾರೆ. ಇಂಥ ಸಂದರ್ಭಗಳಲ್ಲಿ ನೀವು ಒಂದು ಮಣ್ಣಲ್ಲಿ ದೊಡ್ಡ ದೊಡ್ಡ ಶಿಲೆಗಳನ್ನ ಮಾಡಿರುವಂತ ಬಹಳಷ್ಟು ಕಲಾವಿದರು ನಮ್ಮ ರಾಜ್ಯದಲ್ಲೇ ವಿಶೇಷವಾಗಿರೋದು. ಹೌದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ನೋಡಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಕಲಾವಿದರು ಇರುವಂಥದ್ದು. ದೊಡ್ಡ ದೊಡ್ಡ ಗಣಪತಿಯನ್ನ ತಯಾರು ಮಾಡ್ತಾರೆ. ಅದೇ ರೀತಿ ಈಗೇನು ರಾಮ ಮಂದಿರ ಏನು ಉದ್ಘಾಟನೆ ಆಯ್ತಲ್ಲ, ಆ ರಾಮ ಮಂದಿರದ ವಿಗ್ರಹನೂ ಕೂಡ ನಮ್ಮ ರಾಜ್ಯದವರೇ, ಮೈಸೂರಿನವರೇ ಒಂದು ಕೆತ್ತಿರುವಂಥದ್ದು. ಆ ಹೆಗ್ಗಳಿಕೆ ನಮ್ಮ ರಾಜ್ಯಕ್ಕೆ ಸಿಗುತ್ತೆ. ಸೊ ಜ್ಯೋತಿ ಅವರು ಲೇಖಕಿ ಜೊತೆ ಇನ್ನೊಂದು ಹವ್ಯಾಸವನ್ನ ಮಾಡ್ಕೊಂಡಿರೋವಂಥದ್ದು. ಅರ್ಧ ಇಂಚು 1 ಇಂಚಲ್ಲಿ ಈ ಏನು ನೋಡ್ತಾ ಇದ್ದೀರಾ ನೀವು, ಈ ಗಣಪತಿ ಆಗಿರ್ಬೋದು, ಓಲೆ ಆಗಿರ್ಬೋದು, ವಸ್ತ್ರಾಭರಣಗಳಾಗಿರ್ಬೋದು, ಇದೆಲ್ಲನೂ ಕೂಡ ನ್ಯಾಚುರಲ್ ಆಗಿ ಅಂದರೆ ಮಣ್ಣಿಂದ ತಯಾರು ಮಾಡುವಂಥ ಒಂದು ಕಲೆ ಹೊಂದಿದ್ದಾರೆ. ಸೊ ಈ ಕಲೆಗೆ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಲಭಿಸಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ನಾನು ಮೊದಲು ಶುರು ಮಾಡಿದ್ದು ಹವ್ಯಾಸಕ್ಕೆ. ನನ್ಗೊಂಥರ ಮಣ್ಣಲ್ಲಿ ಕೆಲಸ ಮಾಡ್ತಿದ್ರೆ ನನ್ನ ಒಂದು ಧ್ಯಾನಸ್ಥ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಸೊ ತುಂಬಾ ಖುಷಿ ಕೊಡುತ್ತೆ ನಂಗೆ. ನನ್ನ ಎಷ್ಟು ಸಮಯ ಹೋಗೋದೇ ಗೊತ್ತಾಗಲ್ಲ ನಂಗೆ ಮಣ್ಣಿನ ಜೊತೆ ಕುತ್ಕೊಂಡ್ಬಿಟ್ರೆ. ಸೊ ಊಟ ತಿಂಡಿ ಏನೂ ಬೇಡ, ನಾನು ಆರಾಮಾಗಿರ್ತೀನಿ. ಬಟ್ ಈಗ ಅಂದ್ರೆ ಮಕ್ಕಳಾಗಿರ್ಬಹುದು, ಯುವಕರಿರ್ಬಹುದು, ಯಾರೋ ಒಬ್ರು ಮೊಬೈಲಲ್ಲಿ ಮುಳುಗೋಗಿರ್ತಾರೆ. ಸೊ ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ಗೊತ್ತಿಲ್ಲ, ಮೊಬೈಲೇ ಪ್ರಪಂಚ ಆಗ್ಬಿಟ್ಟಿದೆ. ಸೊ ನಾನು ಈ ತರ ಹವ್ಯಾಸಗಳನ್ನ ಕಲಿಯಕ್ ಶುರು ಮಾಡಿದೆ. ಸೊ ಮೊದಲು ಮಣ್ಣಿನಿಂದ ಏನು ಕಲಾಕೃತಿಗಳನ್ನ ಮಾಡಕ್ ಶುರು ಮಾಡಿದೆ. ಸೊ ನಂಗೆ ತುಂಬಾ ಚಿಕ್ಕದಂದ್ರೆ ತುಂಬಾ ಇಷ್ಟ ಆಗತ್ತೆ. ಇನ್ನೂ ಎಷ್ಟು ಚಿಕ್ಕದ್ ಮಾಡಕ್ಕಾಗತ್ತೆ, ಇನ್ನೂ ಎಷ್ಟು ಚಿಕ್ಕದ್ ಮಾಡಕ್ಕಾಗತ್ತೆ. ಸೊ MML ಮಾಡಕ್ಕೂ ಟ್ರೈ ಮಾಡಿದೆ. ವಿಶ್ವ ದಾಖಲೆಗೆ MML ಮಾಡಬೇಕು ಅಂತ ಟ್ರೈ ಮಾಡಿದೆ. ಅದು 1.2 ಸೆಂಟಿಮೀಟರ್ ಆಯ್ತು.
ಸೊ ಹಂಗೆ ಅದು ನಾನು ಕಲಾಕೃತಿಗಳನ್ನು ಮಾಡ್ತೀನಿ. ಈಗ ಪಕ್ಷಿ, ಪ್ರಾಣಿಗಳು, ಹಕ್ಕಿಗಳು, ಈ ತರದ್ ಏನು ಆಮೆ, ಒಂಟೆ, ಕುದುರೆ, ಆನೆ, ಗಣಪತಿ, ಈ ತರದೆಲ್ಲ ತುಂಬಾ ಮಾಡ್ತಾ ಇರ್ತೀನಿ. ಏನನ್ನು ನೋಡಿದ್ರೆ ಅದನ್ನ ಮಾಡ್ತಾನೆ. ಸೊ ಹಂಗಿರುವಾಗ ಮೇಡಮ್, ಅದು ಅಷ್ಟು ಈಸಿ ಅಲ್ಲ ಅಲ್ವಾ ಅದು? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಕಣ್ಣು ಚೆನ್ನಾಗಿರ್ಬೇಕಾ? ಅದೆಲ್ಲದಕ್ಕಿಂತ ಏಕಾಗ್ರತೆ ಇರ್ಬೇಕು. ಕಲಿಬೇಕು ಅನ್ನೋ ಮನ್ಸಿನ ಜೊತೆಗೆ ಸುಮ್ನೆ ಎಲ್ರು ಕಲಿಯಕ್ ಆಗಲ್ಲ. ಸೊ ಹಂಗಂತ ಯಾರು ಕಲಿಯದೇ ಇರೋಂತ ವಿದ್ಯೆನೂ ಅಲ್ಲ. ಸೊ ಕಲಿಯೋದಕ್ಕೆ ಒಂದು ಮನ್ಸಿರ್ಬೇಕು. ಸೊ ನಾವು ಕೂಡ ಇವರು ತಯಾರು ಮಾಡಿರುವಂತ ಮೆಟೀರಿಯಲ್ ನ ನೋಡಿದಾಗ ನಮಗೂ ಎಲ್ಲೋ ಒಂದ್ ಕಡೆ ಆಸೆ ಆಯ್ತು. ನೋಡಿ, ಈ ಒಂದು ಬೆರಳಲ್ಲಿ ಒಂದು ಗಣೇಶನ ನಾವು ಇಟ್ಕೊಂತೀವಿ ಅಂತ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ಈ ಕಲೆನ ನೀವು ಕೂಡ ಅಭ್ಯಾಸ ಮಾಡಬೇಕು ಅಂತ ಅಂದ್ರೆ ಜ್ಯೋತಿ ಮೇಡಮ್ನ ಸಂಪರ್ಕ ಮಾಡಿ. ಇವ್ರು ಮಾಡ್ತಿರೋಂಥ ಒಂದು ಪ್ರಾಮಾಣಿಕ ಸೇವೆಗೆ, ಇವ್ರು ಮಾಡ್ತಿರೋವಂಥ ಒಂದು ಸಮಾಜ ಸೇವೆ ಅಂತಾನೆ ಹೇಳ್ಬೋದು ಇದು. ಯಾಕಂದ್ರೆ ಮಣ್ಣಿನ ಕಲಾಕೃತಿಗಳಿಗೆ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಬೆಲೆ ಕಡಿಮೆ, ಆದರೆ ಹೊರ ದೇಶಗಳಲ್ಲಿ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಆ ಮಟ್ಟಕ್ಕೆ ನಮ್ಮ ಜ್ಯೋತಿಯವರು ಬೆಳಿಬೇಕು. ನಮ್ಮ ಕರ್ನಾಟಕದ ಮಣ್ಣಿನ ಗುಣ ಮತ್ತು ಮಣ್ಣಿನ ಶಕ್ತಿ ಏನು ಅನ್ನೋದು ಬೇರೆ ದೇಶದಲ್ಲಿ ಕೊಂಡಾಡಬೇಕು ಅನ್ನೋದೇ ನಮ್ಮ ಮೂಲ ಆಶಯ. ಯಾವತ್ತೂ ಕೂಡ ಇವರಿಗೆ ನಾವು ಸಪೋರ್ಟ್ ಆಗೇ ಇರ್ತೀವಿ. ಇವರು ಬೆಳವಣಿಗೆಗೆ ನಾವು ಕೂಡ ಸಾಥ್ ಕೊಡ್ತೀವಿ ಅಂತಲೇ ಹೇಳ್ತೀನಿ. ಸೊ ಭಾಳಷ್ಟು ಸರ್ಕಾರಿ ಶಾಲೆ ಆಗಿರ್ಬೋದು, ಖಾಸಗಿ ಶಾಲೆ ಆಗಿರ್ಬೋದು, ಇಂಥ ಮಕ್ಕಳಿಗೆ ಈ ಮಣ್ಣಲ್ಲಿ ಏನಾದರೂ ಒಂದು ಕೃತಿ ಮಾಡಬೇಕು, ಕಲಾಕೃತಿಯನ್ನು ಮಾಡಬೇಕು, ಆಕಾರವನ್ನು ಕೊಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋ ಅಂಥವ್ರು ದಯವಿಟ್ಟು ಜ್ಯೋತಿ ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮಕ್ಕಳಿಗೆ ಒಂದು ಟ್ರೈನಿಂಗ್ ಆಗಿರ್ಬೋದು, ಅವರಿಗೆ ಕಲಿಕೆ ಮಾಡುವಂಥದ್ದಾಗಿರ್ಬೋದು, ಇದನ್ನು ಅವರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾರೆ. ನಿಮಗೆ ಇಂಟ್ರೆಸ್ಟ್ ಇರೋರು ಜ್ಯೋತಿ ಮೇಡಮ್ನ ಉಪಯೋಗಿಸ್ಕೋಬೋದು. ಈ ಆಕಾರವನ್ನು ಮಾಡ್ತಾರೆ ಮತ್ತು ನಿಮ್ಮ ಇರೋವಂಥ ವಿದ್ಯಾರ್ಥಿಗಳಿಗೆ ಕಲಿಸೋವಂಥ ಪ್ರಾಮಾಣಿಕ ಪ್ರಯತ್ನನೂ ಕೂಡ ಮಾಡ್ತಾರೆ. ಸೊ ಅದಾಗಿ ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮಣ್ಣಿನ ಕಲಾಕೃತಿ ಮಾಡಬೇಕಾದ್ರೆ ಯಾವ ಒಂದು ವಸ್ತು ನಿಮ್ಗೆ ತುಂಬ ಇಷ್ಟ ಆಯಿತು? ನಂಗೆ ಗಣಪತಿನ ತುಂಬಾ ಇಷ್ಟ ಸರ್. ಗಣಪತಿನ ಎಷ್ಟು ಸೆಂಟಿಮೀಟ್ರಲ್ಲಿ? ತುಂಬಾ ದೊಡ್ಡದು ಅಂದ್ರೆ ಎಷ್ಟು, ತುಂಬಾ ಚಿಕ್ಕದು ಅಂದ್ರೆ ಎಷ್ಟು? ತುಂಬಾ ದೊಡ್ಡದು ಅಂದ್ರೆ 2.8 ಸೆಂಟಿಮೀಟರ್ ಮಾಡಿದ್ದೇನೆ ಸರ್. 2.8 ಅದರಲ್ಲಿ ಮ್ಯೂಸಿಕಲ್ ಗಣಪತಿಗಳನ್ನ ಮಾಡಿದ್ದಾನೆ, ವಾದ್ಯ ಗಣಪತಿಗಳನ್ನ. ತುಂಬಾ ಚಿಕ್ಕದನ್ನ 1.2 ಸೆಂಟಿಮೀಟರ್. ಅವಾರ್ಡ್ ಸಿಕ್ಕಿರೋದು ಯಾವ್ದಕ್ಕೆ ಮ್ಯಾಮ್? ಗಣಪತಿಗೆ ಫಸ್ಟ್ ಟೈಮಿಗೆ 2.2 ಸೆಂಟಿಮೀಟರ್ ಮಾಡಿದ್ದೆ, ಅದಕ್ಕೂ ಅವಾರ್ಡ್ ಸಿಕ್ಕಿದೆ. ಆಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿರೋದು ಮ್ಯೂಸಿಕಲ್ ಗಣಪತಿಗೆ. ವಿಶ್ವ ದಾಖಲೆ ಆಗಿದ್ದು 1.2 ಸೆಂಟಿಮೀಟರ್ ಮಾಡಿದ್ದಕ್ಕೆ. ಎಷ್ಟು ಟೈಮ್ ತಗೊಂಡ್ರಿ ಮೇಡಮ್ ಅದು? 1.2 ಸೆಂಟಿಮೀಟರ್ ಅಲ್ಲಿ ನೀವೆಲ್ಲ ಆರಾಧಿಸುವಂತ ಗಣಪತಿನ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಅಲ್ವಾ? ಸೊ ಎಷ್ಟು ಟೈಮ್ ಹಿಡಿತು? 7 ನಿಮಿಷ ಸರ್. 7 ನಿಮಿಷ, 7ರಿಂದ 7.5 ನಿಮಿಷ ಅಷ್ಟೇ. ಸೊ 1 ಗಂಟೆ ಕೊಟ್ಬಿಟ್ರೆ ಅದೇ ತರ ಗಣಪತಿಗಳನ್ನ ಒಂದು 50 ಖಂಡಿತ ಖಂಡಿತ. ಓಕೆ ಓಕೆ. ಸೊ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ ಜರ್ನಿ ಆಫ್ ಜ್ಯೋತಿ, ನಾನು ಅವ್ರ ಜೊತೆ ಇರುವಂಥದ್ದು. ನೀವು ಆರಾಧಿಸುವಂಥ ಗಣಪತಿನ ನಿಮಗೆ ಇಷ್ಟ ಆಗುವಂಥ ಸೈಜಲ್ಲಿ ನಿಮ್ಗೆ ಬೇಕು ಅಂತ ಅಂದರೆ ದಯವಿಟ್ಟು ಜ್ಯೋತಿ ಮೇಡಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಆರ್ಡರ್ ಮಾಡಿ. ಆನ್ಲೈನ್ ಮುಖಾಂತರ ಅವ್ರು ನಿಮಗೆ ಮನೆಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಗ್ರಾಮೀಣ ಭಾಗದ ಪ್ರತಿಭೆ ಇಂತಹ ಒಂದು ವಸ್ತುಗಳು ಮಾಡಿದಾಗ ನೀವು ಅದನ್ನ ಫೋನ್ ಮಾಡಾಗಿರ್ಬೋದು, ಅಥವಾ ನನಗೂ ಬೇಕು ಮೇಡಮ್, ನಾವು ಶೋಕೇಶಲ್ಲಿ ಇಡ್ತೀವಿ, ದೇವ್ರ ಮನೇಲಿ ಇಡ್ತೀವಿ ಅಂತ ತರಿಸ್ಕೊಂಡಾಗ ಆರ್ಥಿಕವಾಗೂ ಕೂಡ ನೀವು ಇವರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಬೇರೆ ದೇಶಗಳಲ್ಲಿ ನಮ್ಮ ಮಣ್ಣು ಗರ್ಜನೆ ಮಾಡಬೇಕು ಅನ್ನೋದೇ ನಮ್ಮ ಆಶಯ ಆಗಿರ್ತದೆ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೊತೀನಿ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಗ್ರಾಮೀಣ ಭಾಗದ ಪ್ರತಿಭೆಗೆ ಶೇರ್ ಮಾಡೋ ಮುಖಾಂತರ, ಲೈಕ್ ಮಾಡೋ ಮುಖಾಂತರ, ಕಮೆಂಟ್ಸ್ ಮಾಡೋ ಮುಖಾಂತರ ದೊಡ್ಡ ಮಟ್ಟಕ್ಕೆ ಇವರು ವಿಚಾರ ಹೋಗಲಿ, ಕರ್ನಾಟಕದ ಮೂಲೆ ಮೂಲೆಗೂ ಇವ್ರ ವಿಚಾರ ತಲುಪಲಿ ಅನ್ನೋದು ನಮ್ಮ ಆಶಯ. ಇಂತಹ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನ ಹುಡುಕಿ ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.